ತಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಬಡಗಲಪುರದಲ್ಲಿ ಕೂಡ ಒಂದು ಇನ್ಸಿಡೆಂಟ್ ಆಯ್ತು. ಅದಾದ ನಂತರ ಮೊನ್ನೆ ಕೂಡ ನಮ್ಮ ಮುಳ್ಳೂರು ಭಾಗದಲ್ಲಿ ರಾಜಶೇಖರ್ ಅನ್ನೋ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥದ್ದು. ತಕ್ಷಣನೇ ನಾನು ಕೂಡ ಆ ಜಾಗಕ್ಕೆ ಹೋಗಿ ಇಮಿಡಿಯೇಟ್ ಆಗಿ 1 ಅವರ್ ಅಲ್ಲಿ ಹೋಗಿ ನೋಡುವಂತ ಸಂದರ್ಭದಲ್ಲಿ ಬಹಳ ನೋವಾಗ್ತದೆ. ನಮ್ಮ ಎಚ್ ಡಿ ಕೋಟೆಯಲ್ಲಿ ಭಾಗದಲ್ಲಿ ಈ ರೀತಿ ಆಗ್ತಾ ಇದೆ. ಹುಳಿ ಸಂತತಿನೂ ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ಈಗ ಆಲ್ರೆಡಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅಪೋಲೋ ಹಾಸ್ಪಿಟಲ್ಗೆ ಹೋಗಿ ಭೇಟಿಯನ್ನ ಮಾಡಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದಿರಿ. ಅದಾದ ನಂತರ ಖಂಡ್ರೆ ಸಾಹೇಬ್ರು ಕೂಡ ಮೊನ್ನೆ ಬಂದು ಭೇಟಿಯನ್ನ ಮಾಡಿರ್ತಕ್ಕಂಥದ್ದು. ಸರ್ಕಾರ ಇದ್ರ ಬಗ್ಗೆ ನಾನೂ ಕೂಡ ಬಹಳ ಒತ್ತಾಯವನ್ನ ಮಾಡಿದ್ದೀನಿ. ಈ ಹುಲಿ ಅರಣ್ಯ ಹೊರಗಡೆಯಿಂದ ಆಚೆ ಬರೋಕ್ಕೆ ಏನೇನು ಕ್ರಮವನ್ನ ಕೈಗೆತ್ಕೋಬೇಕು. ಕರೆಕ್ಟ್ 6 ಅವರ್ ಮೀಟಿಂಗ್ ಮೊನ್ನೆ ಬಂಡೀಪುರದಲ್ಲಿ ಮಾನ್ಯ ನಮ್ಮ ಅರಣ್ಯ ಸಚಿವರ ಈಶ್ವರ್ ಖಂಡ್ರೆ ಸಾಹೇಬರು 4 ಗಂಟೆಯಿಂದ 8:30 9 ಗಂಟೆ ತನಕನೂ ಕೂಡ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಯಾವ ರೀತಿ ಹೊಸ ತಂತ್ರಜ್ಞಾನಗಳ ಬಗ್ಗೆ ಅದ್ರ ಮೇಲೆ ಲೈಟ್ ಬಿಡ್ತಕ್ಕಂಥದ್ದು, ಆನೆ ಆಚೆ ಬಂದಾಗ ಹೊಸ ತಂತ್ರಜ್ಞಾನಗಳನ್ನ ಇದನ್ನ ತಂದು ತೋರಿಸಿದ್ರು. ನಮಗೂ ಕೂಡ ಈ ರೀತಿ ಮಾಡಿದ್ರೆ ಅನುಕೂಲ ಆಗ್ತದೆ. ಮತ್ತೆ ಬೋನ್ಗಳು ಇರ್ತಕ್ಕಂಥದ್ದು, ಅಡಿಷನಲ್ ಆಗಿ ವಾಚಸ್ಗಳನ್ನ ಹಾಕ್ತಕ್ಕಂಥದ್ದು, ಗಸ್ತುನ ತಿರ್ಗಾಡ್ತಕ್ಕಂಥದ್ದು. ಹಿಂದೆ ಎಲ್ಲ ಪ್ರಚಾರ ಮಾಡ್ತಿದ್ರು ಮೈಕ್ ಇಟ್ಕೊಂಡು, ಹುಲಿ ಬಂದಿದೆ ಯಾರು ಕೂಡ ಹೊರಗಡೆ ಬರಬೇಡಿ, ಜಮೀನ್ಗೆ ಹೋಗ್ಬಿಡಿ, 1-2 ದಿನ ನಾವು ವಿಡಿಯೋವರೆಗೂ ಕೂಡ ಹೇಳ್ತಾ ಇದ್ರು. ಈಗ ಏನಾಗ್ಬಿಟ್ಟಿದೆ, ಹುಲಿ ದಾಳಿ ನಿರಂತರವಾಗಿ ಆಗ್ತಿರೋ ಕಾರಣದಿಂದ ಸ್ವಲ್ಪ ಎಲ್ಲೋ ಗಸ್ತು ಓಡಾಡೋದು ಬಹಳ ಕಡಿಮೆ ಆಗ್ತಾ ಇದೆ. ಅದರಿಂದ ಅತಿ ಹೆಚ್ಚು ವಾಚರ್ಸ್ಗಳನ್ನ ತಗೊಳ್ಳಿ. ಗಸ್ತನ್ನ ಅವ್ರಿಗೆ ಏನೇನು ಬಂದೂಕ್ ಇರ್ಬೋದು, ಪಟಾಕಿಗಳು ಇರ್ಬೋದು, ಆನೆ ಬಂದ್ರೆ ಹುಲಿ ಬಂದ್ರೆ ಅದಕ್ಕೆ ಏನು ಟ್ರ್ಯಾಕ್ ಮಾಡಿ, ಟ್ರ್ಯಾಕುಲಾಗಳು ಹಾಕಿ ನಿಮ್ಗೆ ಕ್ಯಾಮ್ರಾ ಟ್ರ್ಯಾಪ್ ಆಗ್ತದೆ. ಕ್ಯಾಮ್ರಾ ಟ್ರ್ಯಾಪ್ ಆದ ನಂತರ ಅದನ್ನ ಸೆರೆ ಹಿಡಿತಕ್ಕಂಥ ಪ್ರಯತ್ನವನ್ನ ಮಾಡ್ಬೇಕಾಗ್ತದೆ. ಅದಕ್ಕೆ ಹೊಸ ಟಾಸ್ಕ್ ಫೋರ್ಸ್ ನ ಮಾಡ್ಬೇಕು ಅಂತ ಕೂಡ ನನ್ನ ಮನವಿಯನ್ನ ನಾನು ಸಲ್ಲಿಸಿದ್ದೀನಿ. ಅಲ್ಲ, ಈಗ ಆಲ್ರೆಡಿ ಅದಕ್ಕೇನೆ ನಾವು ಶಾಶ್ವತವಾಗಿ ಪರಿಹಾರ ಮಾಡ್ಲೇಬೇಕು ಅಂತನೂ ಕೂಡ 4 ಅವರ್ 5 ಅವರ್ ಮೀಟಿಂಗ್ ನ ನಾವು ಮಾಡಿದೀವಿ. ಯಾಕಂದ್ರೆ ಕ್ಯಾಮ್ರಾ ಟ್ರ್ಯಾಪ್ ಆದ ನಂತರ ಈ ಕೆಲವೊಂದು ಹುಲಿ ಬೇಟೆ ಆಡಕ್ಕೆ ಶಕ್ತಿ ಇರಲ್ಲ. ಅವು ಆಚೆ ಹಾರನ ಹುಡುಕ ಬಂದ ಸಂದರ್ಭದಲ್ಲಿ ಮನುಷ್ಯರು ಅಲ್ಲಿ ಜಮೀನಲ್ಲಿ ಕೆಲಸ ಮಾಡಿದ ಸಂದರ್ಭ ಅದ್ರ ಮೇಲೆ ದಾಳಿ ಆಗ್ತದೆ. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಯಾವ್ದು ವಯಸ್ಸಾಗಿರ್ತಕ್ಕಂಥದ್ದು ಆಚೆ ಬಂದ್ರೆ ತಕ್ಷಣನೇ ಹಿಡಿಯತಕ್ಕಂಥದ್ದು, ಬೋನ್ ಹಾಕಿ ಹಿಡಿಯತಕ್ಕಂಥದ್ದು ಕೆಲಸ ಮಾಡಬೇಕು. ಮತ್ತೆ ಗಸ್ತು ಅವ್ರಿಗೆ ಗೊತ್ತಾಗ್ತದೆ, ಮೂವ್ಮೆಂಟ್ ಆದಂತ ಸಂದರ್ಭದಲ್ಲಿ ಕ್ಯಾಮ್ರಾ ಟ್ರ್ಯಾಪ್ ಆಗಿರ್ತದೆ, ಹುಲಿ ಆಚೆ ಬಂದಿದೆ ಅನ್ನೋದು ಗೊತ್ತಾಗ್ತದೆ. ಅಲ್ಲಿ ವಾಚರ್ಸ್ಗಳನ್ನ ನೇಮಕ ಮಾಡಿ ಹುಲಿ ಕಾವಲ್ನ ಹಾಕ್ಬೇಕು ಅಂತಾನು ಮನವಿ ಮಾಡಿರ್ತಕ್ಕಂಥದ್ದು. ಹೌದು, ಕ್ಯಾನ್ಸಲ್ ಮಾಡಿದ್ದಾರೆ. ಹೌದು, ಇದು ಒಳ್ಳೆ ಆದೇಶ. ನಾನು ಕೂಡ ಹಿಂದೆನೆ ಹೇಳಿದ್ದೆ ಮಾನ್ಯ ಸಚಿವರಿಗೆ. ಯಾಕಂದ್ರೆ ಹಿಂದೆ ನಾನು ಕೂಡ ಜಂಗಲ್ ಲಾಡ್ಜ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ನಾವು ಹಿಂದೆ 6 ಗಂಟೆಯಿಂದ 8:30 ತನಕ ಸಫಾರಿ ಮಾಡ್ತಿದ್ದು. ಆಮೇಲೆ ಹುಲಿ ಫ್ರೀ ಆಗಿ ಓಡಾಡ್ತಿದ್ವಿ. ನಂತರ 3:30ಯಿಂದ 6:30 ತನಕ ಸಫಾರಿ ನಡೀತಿತ್ತು. ಈಗ ಅದೇನಾಗಿತ್ತು, ಮತ್ತೆ 2 ಟ್ರಿಪ್ ಜಾಸ್ತಿ ಆಯ್ತು. 6:30ರಿಂದ 8:30 ಇರೋದು, 8:30 ಮತ್ತೆ 10:30 ಕಂಟಿನ್ಯೂಟಿ ಮಾಡಿದ್ರು. ಮತ್ತೆ 2 ಗಂಟೆಯಿಂದ 4 ಗಂಟೆ ಮಾಡಿ 4 ಗಂಟೆಯಿಂದ 6 ಗಂಟೆಯಿಂದ ಮಾಡಿದ್ರು. ಅದನ್ನ ನಾನು ಮಾನ್ಯ ಸಚಿವರು ಮನವಿ ಮಾಡಿ 2 ಟ್ರಿಪ್ ನ ಕ್ಯಾನ್ಸಲ್ ಮಾಡಿ ಅಂತಲೂ ಕೂಡ ನಾನು ಮನವಿ ಮಾಡಿರ್ತಕ್ಕಂಥದ್ದು. ಅಲ್ಲಿ ಸ್ವಲ್ಪ ತಮಗೆ ಗೊತ್ತಿರ್ತಕ್ಕಂಥ ಮೇಲಧಿಕಾರಿಗಳು, ಸರ್ಕಾರಗಳು ಇರ್ಬೋದು, ಅದರಿಂದ ಬರ್ತಕ್ಕಂಥ ಸ್ವಲ್ಪ ಆದಾಯಗಳು ಇರ್ಬೋದು, ಇದರಿಂದ ಅಲ್ಲಿರ್ತಕ್ಕಂಥ ಅವ್ರಿಗೆ ವಾಚರ್ಸ್ಗಳಿಗಾಗಿರ್ಬೋದು, ಮತ್ತೆ ಅವ್ರಿಗೆ ಸಂಬಳ ಕೊಡೋಕ್ಕೆ ಸ್ವಲ್ಪ ಮ್ಯಾಚ್ ಆಗ್ತದೆ ಅನ್ನೋದನ್ನ ಅವ್ರು ಯೋಚನೆಯನ್ನ ಮಾಡಿದ್ರು. ಈ ನಂತರ ಅದೇನು ಒಂದು ಸಲಹೆ ಸಹಕಾರವನ್ನ ಎಲ್ಲ ರೈತರು ಕೂಡ ಸಫಾರಿಯನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಕೂಡ ಮನವಿ ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಸ್ಪಂದಿಸಿ ನಾನು ಕೂಡ ಜೊತೆ ಧ್ವನಿಗೂಡಿಸಿ ಸಫಾರಿಯನ್ನ ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿ ಮುಂದಿನ ದಿನಗಳಲ್ಲಿ ಹಂತವಾಗಿ ಏನು ನಾವು ಕಡಿಮೆ ಮಾಡ್ಕೊ ಬರ್ಬೋದು ಅದನ್ನ ಮಾಡ್ಕೊಂಡು ಬರತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಇದ್ದೇ ಇರ್ತದೆ, ಅವರ ಆಕ್ರೋಶ ಇದ್ದೇ ಇರ್ತದೆ, ನಡೀತಾ ಇರ್ತದೆ. ಇದು ಈಗ್ಲಿಂದನೂ ಅಂತಲ್ಲ, ಹುಲಿ ದಾಳಿ ಎಚ್ ಡಿ ಕೋಟೆ ತಾಲೂಕಲ್ಲಿ ಬಹಳಷ್ಟು ಬಾರಿ ಆಗಿರ್ತಕ್ಕಂಥದ್ದು. ಅದನ್ನ ಇತ್ತೀಚೆಗೆ ತಡೆಗಟ್ಟು. ಈಗ ನೀವು ನೋಡ್ಬೋದು, ನೀವು ಸೆನ್ಸ್ ಕೂಡ ನೋಡ್ಬೋದು, 15 ಜನ ಆಗ್ತಿತ್ತು, ಈಗ 2-3 ಬಂದು ನಿಂತಿರ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈ ಮುಖಾಂತರ ರೈತರಿಗೂ ಕೂಡ ನಾನು ಮನವಿ ಮಾಡ್ತೀನಿ, ಏನಾದ್ರು ಗೊತ್ತಾದ ತಕ್ಷಣ ಅರಣ್ಯ ಇಲಾಖೆಯವ್ರಿಗೆ ಹೇಳಿ ಸೂಚನೆ ಎಲ್ಲ, ಹುಲಿ ಈ ಕಡೆ ಮೂವ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಅವರು ಕೂಡ ಹೆಚ್ಚಿನ ರೀತಿ ಸಿಬ್ಬಂದಿಗಳನ್ನ ನೇಮಕ ಮಾಡಕ್ಕೆ ನಾವು ರೂಪರೇಷೆಗಳನ್ನ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಆದಂತ ಸಂದರ್ಭದಲ್ಲಿ ತಕ್ಷಣನೇ ನಾನು ಅರಣ್ಯ ಇಲಾಖೆಯನ್ನು ಕೂಡ ಮೀಟಿಂಗ್ ನಾನು ಕರೆದು ನಾನೇ ಸಪರೇಟ್ ಆಗಿ ನಮ್ಮ ತಾಲೂಕು ಎಚ್ ಡಿ ಕೋಟೆ ಮತ್ತೆ ಸರಗೂರು ತಾಲೂಕು, ಬಂಡೀಪುರ್ ಮತ್ತೆ ನಾಗರಹೊಳೆ ಇಷ್ಟನ್ನು ಕರೆದು ಸಪರೇಟ್ ಆಗಿ ಇನ್ನೊಂದು ರೌಂಡ್ ನಾನು ಮೀಟಿಂಗ್ ಮಾಡಿ ತಕ್ಷಣನೇ ಕ್ರಮ ವಹಿಸಕ್ಕೆ ನಾನು ಕೈಗೆತ್ಕೊಳ್ತೀನಿ.